ಸುದೀರ್ಘ ಸುದ್ದಿಗಾಗಿ ನಮ್ಮ ಅಥಣಿ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಜ್ಜೆಯಾಗಿ ನಾವಿದ್ದೇವೆ. ಅಥಣಿ ಶಿವಯೋಗೀಶ್ವರ ಜೀವನ ಚರಿತ್ರೆಯ ಭಾಗ 6. ಆ ಮಮದಾಪುರದ ಸ್ವಾಮಿಗಳು ಈತನ ವಿದ್ಯಾ ಪಾಂಡಿತ್ಯವನ್ನು, ಶಿವಯೋಗ ಸಾಧನೆಯನ್ನು ನೋಡಿ ಬೆರಗಾಗಿ ಸಂತೋಷದಿಂದ ಯೋಗಿ ವಂಶಲಾಲಮನೆ ಬಾಬಾ ಎಂದು ಸಮೀಪಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಶಿವಯೋಗಿ ಶಿರೋಮಣಿಯಾಗಿ ಬಾಳು, ಲೋಕವನ್ನು ಉದ್ಧರಿಸುವಂತ ಹರಸಿದರು. ಆನಂತರ ಗುರುಗಳಾದ ಮರುಳಶಂಕರ ಸ್ವಾಮಿಗಳು ಕರೆಯಿಸಲಾಗಿ ಅಲ್ಲಿಂದ ವಿದ್ಯಾಗುರುಗಳ ಅಪ್ಪಣೆಯನ್ನ ಪಡೆದು ಅಥಣಿಗೆ ಬಂದು ನಿಜ ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಅವರ ಆಜ್ಞೆಯಂತೆ 2ನೆಯ ಗುರುಗಳಾದ ಗುರುಶಾಂತ ಸ್ವಾಮಿಗಳಿಂದ 16ನೆಯ ವರ್ಷದಲ್ಲಿ ಉಪದೇಶಾನುಗ್ರಹವನ್ನ ಪಡೆದು ಅವರ ಕರಕಮಲ ಸಂಜಾತನಾದನು. ಶ್ರುತಿಗುರು ಸಖ ಸ್ವಾನುಭವಗಳ ಬಲದಿಂದ ಜ್ಞಾನ ವೈರಾಗ್ಯ ಉಪರತಿಗಳನ್ನ ಹೊಂದಿ ಸಾಧನ ಚತುಷ್ಟಯ ಸಂಪನ್ನನಾಗಿ ಮೈತ್ರಿ, ಮುದಿತೆ, ಕರುಣೆ, ಉಪೇಕ್ಷೆಗಳೆಂಬ ಚಿತ್ತ ಪರಿಕರ್ಮಗಳಿಂದ ಬ್ರಹ್ಮಾನುಸಂಧಾನದಲ್ಲಿ ಮೈಮರೆತು ತೆರೆಗಳಿಲ್ಲದ ಸಮುದ್ರದಂತೆ, ಗಾಳಿ ಇಲ್ಲದ ದೀಪದಂತೆ ನಿಶ್ಚಲವಾದ ಚಿತ್ತದಿಂದ ಶಾಂತನಾಗಿ ಕರೆದರೂ ಮಾತನಾಡದೆ, ಇತರರ ಶಬ್ದಕ್ಕೆ ಕಿವಿಗೊಡದೆ, ಎದುರಿಗೆ ಏನಾದರೂ ನೋಡದೆ, ಏನನ್ನು ಬಯಸದೆ, ಯಾರನ್ನೂ ಬೇಡದೆ, ಹೊರಗಣ ವ್ಯಾಪಾರವನ್ನು ಬಿಟ್ಟು ಅಂತರ್ಮುಖನಾಗಿದ್ದನು. ಈ ರೀತಿ ಬ್ರಹ್ಮಾನುಸಂಧಾನದಲ್ಲಿ ಕೆಲ ದಿನವಿತ್ತು. ಬಳಿಕ 20ನೆಯ ವರ್ಷದಲ್ಲಿ 2ನೆಯ ಗುರುಗಳಾದ ಗುರುಶಾಂತ ಸ್ವಾಮಿಗಳ ಪಾದ ಕಮಲಗಳಿಗೆ ವಂದಿಸಿ, ಗುರುವೇ, ನನಗೆ ನೀವೇ ನಿರಾಭಾರ, ಸನ್ಯಾಸಾಶ್ರಮವನ್ನ ಕೊಟ್ಟು ಸಮುದ್ಧರಿಸಬೇಕು ಎಂದು ಬೇಡಿಕೊಂಡು ಅವರ ಪರಮಾನುಗ್ರಹದಿಂದ ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದನು. ಆಗ ಗುರುಗಳು ಆತನಿಗೆ ಮುರುಘದೇವನೆಂದು ಹೆಸರಿಟ್ಟರು. ದ್ರಾವಿಡ ಭಾಷೆಯಲ್ಲಿ ಮುರುಘದೇವನೆಂದರೆ ಕುಮಾರಸ್ವಾಮಿ ಎಂಬ ಹೆಸರು. ಮುರುಘನೆಂಬ ಪುರಾತನೋರ್ವನು ಇದ್ದನು. ಆದುದರಿಂದ ಈ ಹೆಸರು ಈತನಿಗೆ ಒಪ್ಪತಕ್ಕದ್ದಾಗಿತ್ತು. ಮುರುಘದೇವನು ಕಾಮ ಕ್ರೋಧಾದಿ ಅರಿಷಡ್ವರ್ಗವನ್ನ ಧ್ವಂಸ ಮಾಡಿ ಮಾಯೆ ಎಂಬ ಹಗ್ಗವನ್ನ ಹರಿದು ಶಮ, ದಮ, ತಿತೀಕ್ಷೆ, ಉಪರತಿ ಎಂಬ ಸೋಪಾನಗಳಿಂದ ವೈರಾಗ್ಯವೆಂಬ ಪರ್ವತವನ್ನ ಹತ್ತಿ ಅಲ್ಲಿ ಸುಜ್ಞಾನವೆಂಬ ದಿವ್ಯ ರತ್ನವನ್ನ ಹುಡುಕಿ ಪಡೆದು ಕಾಮ, ಕ್ರೋಧಶ್ಚ, ಲೋಭಶ್ಚ, ಮೋಹಶ್ಚ ಮದಮತ್ಸರೌ ಜ್ಞಾನರತ್ನಾಪಹಾರಾಯ ಹೃದಿ ತಿಷ್ಣಂತಿ ತಸ್ಕರ ಎಂಬ ಶಿವಾನುಭವ ವಚನಾನುಸಾರವಾಗಿ ಹೃದಯದಲ್ಲಿರುವ ಕಾಮಾಧ್ಯರಿಷಡ್ವರ್ಗವೆಂಬ ಕಳ್ಳರಿಗೆ ಆ ಜ್ಞಾನರತ್ನವು ಸಿಕ್ಕಂತಂತೆ ತನ್ನ ಹೃದಯವೆಂಬ ಅಭೇದ್ಯವಾದ ಪೆಟ್ಟಿಗೆಯಲ್ಲಿ ಮಡಗಿ ಅದರ ಬೆಳಕಿನಿಂದಲೇ ಪರವಸ್ತುವನ್ನ ಹುಡುಕಿ ಚೆನ್ನಾಗಿ ಗ್ರಹಿಸಿ ಅದರಲ್ಲಿ ಸಮರಸವನ್ನ ಹೊಂದಿ ಮೈಮರೆದು ಆನಂದ ಪರವಶನಾಗಿದ್ದನು.